ಮಧುಗಿರಿ ಕೋಟೆಗೆ ಹೋಗ್ತಕ್ಕಂಥ ಮುಖ್ಯ ದ್ವಾರ ಇದು. ಇಲ್ಲಿ ನಮಗೆ ಜಸ್ಟ್ 20 ರೂಪೀಸ್ ಪರ್ ಹೆಡ್ ಚಾರ್ಜ್ ಮಾಡ್ತಾರೆ. ಎಂಟ್ರೆನ್ಸ್ ಸ್ಟಾರ್ಟಿಂಗ್ ಅಲ್ಲೇ ಶ್ರೀ ಕೋಟೆ ಕೋದಂಡರಾಮ ಟೆಂಪಲ್ ಸಿಗುತ್ತೆ. ಇಲ್ಲಿಂದ ನಮ್ಮ ಜರ್ನಿನ ಶುರು ಮಾಡೋಣ ಬನ್ನಿ. ವಿಡಿಯೋ ನೋಡ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಒಂದು ಒಳ್ಳೆ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಜಾಗದಲ್ಲಿದ್ದೀನಿ. ಈ ಬೆಟ್ಟದ ಹೆಸರು ಬಂದ್ಬಿಟ್ಟು ಮಧುಗಿರಿ ಅಂತ. ಇದು ತುಮಕೂರಿನಲ್ಲೇ ಲೊಕೇಟ್ ಆಗಿರ್ತಕ್ಕಂಥ ಮಧುಗಿರಿ. ಮದ್ದಾಗಿರಿ ಅಂತ ಕರೆಸ್ಕೊಂತಿರ್ತಕ್ಕಂಥ ಈ ಬೆಟ್ಟ ಇವತ್ತಿಗೆ ಮಧುಗಿರಿ ಅಂತ ಹೆಸರು ಬಂದಿದೆ. ಸೊ ಇದು ಬೆಂಗಳೂರಿಂದ 100 ಕಿಲೋಮೀಟರ್ಸ್ ಆಗುತ್ತೆ. ನಾನು ದೊಡ್ಡಬಳ್ಳಾಪುರದಿಂದ ಬಂದಿದ್ದೀನಿ. ನನಗೆ ಜಸ್ಟ್ 60 ಕಿಲೋಮೀಟರ್ಸ್ ಆಗಿದೆ. ಏಕಶಿಲಾ ಅಂತ ಕರೆಸ್ಕೊಳ್ಳೋ ಈ ಬೆಟ್ಟ ಏಷ್ಯಾದ ನಂಬರ್ 2ನೇ ಸ್ಥಾನದಲ್ಲಿದೆ. ಇದು ಒಂದು ಖುಷಿ ಪಡ್ತಕ್ಕಂಥ ವಿಚಾರಣೆ. ಸೊ ಹಾಗಿದ್ರೆ ಬನ್ನಿ ಈ ಬೆಟ್ಟನ ನಾವು ಎಕ್ಸ್ಪ್ಲೋರ್ ಮಾಡೋಣ. ಈ ಒಂದು ಅದ್ಭುತವಾದ ಕೋಟೆಗಳೆಲ್ಲ ಇದೆ. ಇದನ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ನನಗಂತೂ ತುಂಬಾ ಖುಷಿ ಆಗ್ತಿದೆ. ಯಾಕೆಂದ್ರೆ ಇದ್ರ ಸರೌಂಡಿಂಗು ಸ್ಟಾರ್ಟಿಂಗ್ ಅಲ್ಲೇ ಒಂದು ಒಳ್ಳೆ ವೈಬ್ಸ್ ಕೊಟ್ಬಿಟ್ಟಿದೆ. ಸೊ ಬನ್ನಿ ನಿಮಗೂ ಇದೇ ತರ ಒಂದು ಒಳ್ಳೆ ಥ್ರಿಲ್ಲಿಂಗ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಕೊಡ್ತೀನಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದಲ್ಲೇ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಈಗ ನೀವು ನೋಡ್ತಾ ಇರೋದು ಇದು 2ನೇ ಬಾಗ್ಲು. ಇಲ್ಲಿಂದ ನಾವು ಎಂಟ್ರಿ ಆಗ್ತೀವಿ. ಸೊ ಹಾಗಿದ್ರೆ ಬನ್ನಿ ಹೋಗೋಣ. ಒಳ್ಳೆ ಫೀಲ್ ಕೊಡ್ತಾ ಇದೆ ಬೆಟ್ಟ ಹತ್ತಕ್ ಮಾತ್ರ. ಸೊ ಅಲ್ಲಲ್ಲಿ CC ಕ್ಯಾಮ್ರಾ ಎಲ್ಲ ಇಟ್ಟಿದ್ದಾರೆ. ಹಾಗೆ ನಮ್ಮ ಜನಕ್ಕೆ ಕೆಲವೊಬ್ರು ಅತಿ ಬುದ್ಧಿವಂತರು ಇರ್ತಾರೆ. ಏನಕ್ಕೆ ಅಂತ ಹೇಳ್ತೀನಿ ನೋಡಿ. ಸೊ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಹೆಸರುಗಳು. ಆಹಾ ಏನ್ ಮಹಾನ್ ಬಹರಪ್ಪ. ಅವರು ಓದೋ ಟೈಮಲ್ಲಿ ಬರ್ದಿರ್ತಾರೋ ಇಲ್ವಾ ಸರಿಯಾಗಿ. ಇಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಬರ್ದಿದ್ದಾರೆ. ಅದು ಅವ್ರ ನೇಮ್ ಅಷ್ಟೇ ಅಲ್ಲ, ಅವ್ರ ಹುಡುಗಿರ್ ನೇಮ್ಗಳು ಬೇರೆ ಬರ್ದಿದ್ದಾರೆ. ಸಮುದ್ರ ಮಟ್ಟದಿಂದ ಈ ಬೆಟ್ಟ 1199.38 ಮೀಟರ್ಸ್ ಅಷ್ಟು ಹೈಟ್ ಅಲ್ಲಿದೆ. ನೋಡಿ ಇಲ್ಲೊಂದು ಅಡ್ವೆಂಚರ್ ಆಗಿದೆ. ಇದನ್ನ ಹತ್ಕೊಂಡು ಹೋಗ್ಬೇಕಾಗುತ್ತೆ. ನೋಡಿ ಇಲ್ಲಿಂದ ಜಸ್ಟ್ ಸರೌಂಡಿಂಗ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸರೌಂಡಿಂಗು ತುಂಬಾ ಬೆಟ್ಟಗಳಿದೆ ನೋಡಿ. ಒಂದಲ್ಲ ಏನೊಂದು 10ರಿಂದ 20 ಬೆಟ್ಟಗಳು ಈ ಸೈಡ್ ಅಲ್ಲೇ ಇದಾವೆ. ಇತಿಹಾಸದ ಪುಟಗಳನ್ನ ತಿರುಗಿಸ್ತಾ ಹೋದಾಗ ಅಂದು ಕ್ರಿಸ್ತಶಕ 1601 ಬಿಚ್ಚಾವರದ ಮಹಾನಾಡ ಪ್ರಭು ಇಮ್ಮಡಿ ಚಿಕ್ಕಪ್ಪಗೌಡ ಈ ಗಿರಿದುರ್ಗವನ್ನು ಕಟ್ಟಿಸ್ತಾರೆ. ತದಾದ ನಂತರ ದಿನಗಳಲ್ಲಿ ಮೈಸೂರಿನ ಅರಸರು ಹೈದರಾಲಿ, ಟಿಪ್ಪು ಸುಲ್ತಾನ್ ಮತ್ತು ಮರಾಠರು ಈ ಕೋಟೆಯನ್ನು ವಿಸ್ತರಿಸಿ ನಿರ್ಮಿಸ್ತಾ ಹೋಗ್ತಾರೆ. ಈ ಬಾಗಿಲುಗಳು ನೋಡಿದ್ರೆ ಸಾಮಾನ್ಯ ಪ್ರವೇಶ ದ್ವಾರಗಳಂತೆ ಕಾಣಬಹುದು. ಆದ್ರೆ ಇವುಗಳ ಹಿಂದೆ ಅಡಗಿರುವ ರಹಸ್ಯ ಗೊತ್ತಾ? ಸುಮಾರು 300 ವರ್ಷಗಳ ಹಿಂದೆ ಶತ್ರುಗಳು ಕೋಟೆಯೊಳಗೆ ನುಗ್ಗದಂತೆ ಪ್ರತಿಯೊಂದು ದ್ವಾರವನ್ನು ಯುದ್ಧ ತಂತ್ರದಿಂದ ನಿರ್ಮಿಸಲಾಗಿತ್ತು. ಪ್ರತಿಯೊಂದು ತಿರುವಿನ ಹಿಂದೆ ಒಂದು ರಕ್ಷಣೆಯ ತಂತ್ರ ಅಡಗಿತ್ತು. ಮೇಲಿನಿಂದ ಸೈನಿಕರು ದಾಳಿ ಮಾಡಲು, ಆನೆಗಳಿಂದ ಬಾಗಿಲು ಒಡೆಯುವುದನ್ನು ತಡೆಯಲು ಈ ದ್ವಾರವನ್ನು ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿತ್ತು. ಇಂದಿಗೂ ಈ ಕಲ್ಲಿನ ಬಾಗಿಲುಗಳು ಮಧುಗಿರಿಯ ಶೌರ್ಯ, ಬುದ್ಧಿವಂತಿಕೆ ಮತ್ತು ಸಾಹಸದ ಇತಿಹಾಸವನ್ನು ಮೌನವಾಗಿ ಹೇಳುತ್ತದೆ. ಇಲ್ಲಿ ನಮಗೆ 15 ತರಹದ ಬಾಗಿಲುಗಳು ಕಾಣಿಸ್ತವೆ. ಅದರಲ್ಲಿ ಅಂತರಾಳದ ಬಾಗಿಲು, ದಿಡ್ಡಿ ಬಾಗಿಲು ಮತ್ತೆ ಮೈಸೂರು ಬಾಗಿಲು ಅಂತ 3 ಟೈಪ್ ಇದೆ. ಸೊ ಅದು ನಾನು ಆಲ್ರೆಡಿ ಬರ್ಬೇಕಾರೆಲ್ಲ ತೋರಿಸ್ತಾ ಇದ್ದೀನಿ. ಹಂಗೆ ಹತ್ತುತ್ತಾ ಒಂದೊಂದೇ ಆ ಬಾಗಿಲುಗಳನ್ನ ತೋರಿಸ್ತಾ ಹೋಗ್ತೀನಿ. ಟೋಟಲ್ಲು 15 ಬಾಗಿಲುಗಳಿದೆ ಇಲ್ಲಿ. ಸೊ ಹಾಗೆ ಮುಂದೆ ಬಂದ್ರೆ ನಮ್ಗೆ ಇಲ್ಲಿ ಒಂದು ದೊಡ್ಡ ಕಲ್ಯಾಣಿ ಸಿಗುತ್ತೆ. ನಿಜಕ್ಕೂ ಬಹಳ ದೊಡ್ಡದಾಗಿದೆ. ಒಂದು ಬೃಹದಾಕಾರದ ಕಲ್ಯಾಣಿ ಸಿಗುತ್ತೆ. ತೋರಿಸಿ ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಂತ. ರಾಜ ಮಾರ್ತಾಂಡ. ಈಗ ನಾನು ತೋರಿಸ್ತಿರ್ತಕ್ಕಂಥ ಜಾಗ ಇದು ಒಂದು ಆಗಿನ ಕಾಲದ ವಾಚಿಂಗ್ ಟವರ್ ಆಗಿತ್ತು. ಯಾವುದೇ ಎದುರಾಳಿಗಳು ಬಂದ್ರು ಈಗ ಕಾಣಿಸ್ತಾ ಇದೆಯಲ್ಲ ಈ ಜಾಗ. ಸೊ ಇಲ್ಲಿ ಪಿರಂಗಿಗಳನ್ನ ಇಟ್ಕೊತಾ ಇದ್ರು, ಫೈರ್ನ ಮಾಡ್ತಾ ಇದ್ರು. ಸೊ ಆ ರೀಸನ್ಗೋಸ್ಕರ ಈ ತರ ಒಂದು ವಾಚಿಂಗ್ ಟವರ್ಗಳನ್ನ ಅವರು ಯೂಸ್ ಮಾಡ್ತಾ ಇದ್ರು ಆಗಿನ ಕಾಲದಲ್ಲಿ. ಸೊ ಈಗಿನ ಜನರೇಷನ್ ನಾವೇನಂತ ಅನ್ಕೊಂಡಿದೀವಿ ಅಂದ್ರೆ ಆಗಿನ ಕಾಲದವ್ರಿಗಿಂತ ಸಖತ್ತು ಡೆವಲಪ್ ಆಗಿದ್ದೀವಿ ಅಂತ. ಬಟ್ ಅವರು ನಮ್ಗಿಂತ ನೆಕ್ಸ್ಟ್ ಲೆವೆಲ್ ಆಗಿ ಡೆವಲಪ್ ಆಗಿದ್ದಾರೆ ಅನ್ನೋದನ್ನ ನಾವು ತಿಳ್ಕೋಬೇಕಾಗುತ್ತೆ.
ವಿಡಿಯೋಸ್ಗಳು ನೀವು ನೋಡ್ದಂಗೆ ಆ ಬೆಟ್ಟದ ಟಾಪ್ ಆಗಿರ್ಬೋದು, ಇಲ್ಲಿನ ಸರೌಂಡಿಂಗ್ನ ತೋರಿಸಿರ್ತಾರೆ. ಬಟ್ ಇವತ್ತು ನಾನು ತೋರಿಸ್ತಾ ಇರೋದು ಇದೇ ಜಾಗ, ಇದರ ಒಳಗಡೆ ಏನಿದೆ ಅಂತ. ಸೊ ಆ್ಯಕ್ಚುಲಿ ನಾನು ಅನ್ಕೊಂಡಾಗೆ ಯಾರು ತೋರಿಸಿರಲ್ಲ ಅಂತ, ಯಾಕೆಂದರೆ ಇಲ್ಲಿಂದ ಹೋಗ್ಬೇಕಾಗುತ್ತೆ. ಸೊ ಇದೆಲ್ಲ ಅಷ್ಟು ಸುಲಭ ಇಲ್ಲ ದಾರಿ. ಸೊ ಆದ್ರೂ ಟ್ರೈ ಮಾಡೋಣ, ಯಾಕೆಂದರೆ ನಾನು ನೋಡಬೇಕಿರೋದೇ ಈ ಥರದವು. ಆ ಥರ ಆಲ್ಮೋಸ್ಟ್ ಹತ್ಬಿಟ್ರೆ ಪೀಕ್ ಪಾಯಿಂಟ್ ಸಿಕ್ಬಿಡುತ್ತೆ. ಬಟ್ ಈ ಥರ ಒಂದು ರಹಸ್ಯಮಯವಾದಂಥ ಜಾಗಗಳನ್ನೇ ನೋಡೋದು, ಅದು ರಿಯಲ್ ಆದ ಅಡ್ವೆಂಚರ್ ಅಂದರೆ. ಸೊ ಬನ್ನಿ ಯಾವ ಥರ ಇದೆ ನೋಡೋಣ. ಇದು ಇಳಿದು ಹೋಗಬೇಕು ಅದ್ರೊಳಗಡಿಕೆ, ನೋಡೋಣ ಬನ್ನಿ. ಐ ಥಿಂಕ್ ಬಹಳ ಆಳ ಇದೆ ಅನ್ಕೊತೀನಿ. ಆ್ಯಕ್ಚುಲಿ ಅಲ್ಲಿಂದ ಇಳಿದು ಬಂದೆ, ಇಲ್ಲಿ ಯಾವುದೋ ಒಂದು ಸುರಂಗ ಇದೆ. ಬನ್ನಿ ತೋರಿಸ್ತೀನಿ. ಓ ಮೈ ಗಾಡ್! ಅಂದಿನ ಕಾಲದ ರಾಜರು ಕೈದಿಗಳನ್ನ ಬಂಧಿಸಲು ಈ ಜೈಲನ್ನ ನಿರ್ಮಿಸಿದ್ರು. ಈ ಜೈಲನ್ನು ದೊಡ್ಡ ಕಲ್ಲುಗಳು, ಸುಣ್ಣ ಮತ್ತು ಗಾರೆಯಿಂದ ಬಲವಾಗಿ ನಿರ್ಮಿಸಲಾಗಿದ್ದು, ಇದರ ದಪ್ಪ ಗೋಡೆಗಳು ತಮ್ಮ ಭದ್ರವಾದ ರಚನೆ ಇಂದಿಗೂ ಕಾಣಸಿಗುತ್ತದೆ. ಇಂದು ಈ ಜೈಲು ಖಾಲಿಯಾಗಿರಬಹುದು, ಆದರೆ ಪ್ರತಿಯೊಂದು ಕಲ್ಲು ಮಧುಗಿರಿಯ ಇತಿಹಾಸವನ್ನು ಹೇಳುತ್ತೆ. ನೋಡಿದ್ರಲ್ಲ ಏನಿತ್ತು ಅಂತ. ಅದ್ರೊಳಗಡೆ ಹೆಂಗ್ ಇಳಿಯೋದು ಗೊತ್ತಿಲ್ಲ, ತುಂಬಾ ಆಳ ಇದೆ. ಏನಿಲ್ಲ ಅಂದ್ರೂ ಒಂದು 15 ಫೀಟ್ ಅಷ್ಟು ಡೌನ್ ಅಲ್ಲಿ ಇದೆ. ಸೊ ಇಳಿಯೋದಾಗಿದ್ರೆ ಅದನ್ನು ಇಳಿವೆ, ಬಟ್ ಅಲ್ಲಿ ಇಳಿಯೋ ತರನು ಇಲ್ಲ, ಸ್ಮೆಲ್ಲು ಜಾಸ್ತಿ ಬರ್ತಾ ಇದೆ. ಸೊ ನೆಕ್ಸ್ಟ್ ಬನ್ನಿ, ಟಾಪ್ ವ್ಯೂ ಎಕ್ಸ್ಪ್ಲೋರ್ ಮಾಡೋದು ಇನ್ನೂ ತುಂಬಾ ಇದೆ. ಬರ್ಬೇಕು ರಾಜರು. ನೋಡಿ, ಹಾಗೆ ಮುಂದೆ ಬಂದ್ರೆ ನಮ್ಗೆ ಇನ್ನೂ ಒಂದು ಎಂಟ್ರೆನ್ಸ್ ಸಿಗುತ್ತೆ, ಇನ್ನೂ ಒಂದು ಬಾಗಿಲು ಸಿಗುತ್ತೆ. ಬಟ್ ಇದು ವಿಶಾಲವಾದ ಬಾಗಿಲು. ಸೊ ಆ ಬಾಗಿಲೊಳಗಡೆ ಹೋಗಕ್ಕಿಂತ ಮುಂಚೆ ಇಲ್ಲಿನ ಸರೌಂಡಿಂಗ್ ಏನಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸೊ ಇಲ್ಲಿ ನಮಗೆ ಒಂದು ಆಂಜನೇಯನ ಒಂದು ಕೆತ್ತನೆ ಸಿಗುತ್ತೆ, ನೋಡ್ತಾ ಇರ್ಬೋದು. ತಂದೆ ಆಂಜನೇಯ, ಒಳ್ಳೇದು ಮಾಡಪ್ಪ. ಈ ಕೋಟೆಯಲ್ಲಿ ನನ್ನ ಪ್ರತಿಯೊಂದು ಹೆಜ್ಜೆ ಅಂದಿನ ಮೈಸೂರು ರಾಜರ ಆಳ್ವಿಕೆಯ ಸಮಯಕ್ಕೆ ಕರ್ಕೊಂಡು ಹೋಗ್ತಾ ಇತ್ತು. ಇಲ್ಲಿನ ವಾಸ್ತುಶಿಲ್ಪ, ವೈಭೋಗ, ಕೋಟೆಗಳ ರಚನೆ ಹಾಗೂ ವಾಚ್ ಟವರ್, ವೈವಿಧ್ಯಮಯ ವಿನ್ಯಾಸಗಳು ಆ ಕಾಲದ ಯುದ್ಧ ತಂತ್ರಗಳಿಗೆ ಅನುಗುಣವಾಗಿ ನಿರ್ಮಿಸಲಾಗಿತ್ತು. ಇಷ್ಟು ವರ್ಷ ಕಳೆದ್ರೂ ಇದರ ವೈಭೋಗ ಈ ತರ ಇದೆ ಅಂದ್ರೆ, ಇನ್ನ ರಾಜರ ಟೈಮಲ್ಲಿ ಇದರ ಒಂದು ರಾಜ ವೈಭೋಗ ಯಾವ ತರ ಇತ್ತು ಅಂತ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈಗ್ಲೂ ಇದು ಶಾಶ್ವತವಾಗಿ ಹಾಗೆ ಉಳ್ಕೊಂಡಿದೆ. ಅಷ್ಟೊಂದು ಡ್ಯಾಮೇಜಸ್ ಏನೂ ಆಗಿಲ್ಲ. ಯಾಕೆ ಅಂತಂದ್ರೆ ಆಗಿನ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ಈ ಕೋಟೆ ಹೆವಿ ಸ್ಟ್ರೆಂತ್ ಆಗಿ ಕಟ್ಟಿದ್ದಾರೆ. ಸೊ ಇದರ ಒಂದು ಕನ್ಸ್ಟ್ರಕ್ಷನ್ ಟೈಮ್ ಅಲ್ಲಿ ಆ ಗ್ರಾನೈಟ್ ಕಲ್ಲುಗಳನ್ನ ಮತ್ತೆ ಸುಣ್ಣದ ಗಾರೆಗಳನ್ನ, ಇಟ್ಕೆನ ಮತ್ತೆ ಮಣ್ಣನ್ನ ಯೂಸ್ ಮಾಡಿ ಇದನ್ನ ಭದ್ರವಾಗಿ ಕಟ್ಟಿದ್ದಾರೆ. ಯಾವುದೇ ಅಪೋಸಿಟ್ ರಾಜರು ಇದ್ರ ಮೇಲೆ ದಾಳಿ ಮಾಡಿದ್ರು, ಫಿರಂಗಿಗಳ ಆ ಏಟು ಇದು ಬಿದ್ರು ಒಡೆದೋಗ್ಬಾರ್ದು ಅನ್ನೋ ರೀಸನ್ಗೋಸ್ಕರ ಅಷ್ಟು ದೊಡ್ಡ ದೊಡ್ಡ ಗ್ರಾನೈಟ್ ಕಲ್ಲುಗಳನ್ನ ಯೂಸ್ ಮಾಡಿ ಕಟ್ಟಿರ್ತಾರೆ. ನೋಡಿ, ಇಲ್ಲೂ ಒಂದು ಬಾಗಿಲು ಇದೆ. ನಾವ್ ಈ ಕಡೆ ಬಂದಂಗೆ ಆಲ್ಮೋಸ್ಟ್ ಎಲ್ಲ ಈ ಕಡೆ ಎಲ್ಲ ಒಡೆದೋಗ್ಬಿಟ್ಟಿದೆ. ನೀವು ನೋಡ್ತಾ ಇದ್ದೀರಾ, ಆಲ್ಮೋಸ್ಟ್ ಇದೆಲ್ಲ ಬಿದ್ದೋಗ್ಬಿಟ್ಟಿದೆ. ಸೊ ಇನ್ನು ಅಲ್ಲಿ ಮೇಲ್ಗಡೆನೂ ಹೋಗ್ಬೋದಿತ್ತು, ಬಟ್ ಅಲ್ಲಿ ಹೋಗಕ್ಕೆ ಜಾಗ ಇದೆ, ಬಟ್ ಅಲ್ಲೆಲ್ಲ ಸ್ವಲ್ಪ ಜಾಸ್ತಿ ಬೇಲಿಗಳಿದೆ. ಸೊ ಹಾಗಾಗಿ ಅಲ್ಲಿ ಹೋಗಕ್ಕೆ ಆಗ್ತಿಲ್ಲ. ಸೊ ಹಂಗೆ ಮುಂದೆ ಹೋಗೋಣ ಬನ್ನಿ. ನೋಡಿ, ನಾನು ಆಗ್ಲೇ ಹೇಳಿದ್ನಲ್ಲ ದೊಡ್ಡ ದೊಡ್ಡ ಕಲ್ಗಳನ್ನ ಯೂಸ್ ಮಾಡಿದ್ದಾರೆ ಅಂತ. ನೋಡಿ, ಇದೆ ಆಕ್ಚುಲಿ ಇದು ಚಿಕ್ಕ ಕಲ್ಗಳು, ಇನ್ನೂ ಹೆವಿ ಸೈಜ್ ಅಲ್ಲಿ ಕಲ್ಗಳನ್ನ ಇಟ್ಟು ಆ ಕೋಟೆನ ನಿರ್ಮಿಸಿರ್ತಾರೆ. ಸೊ ಹಾಗೆ ಮುಂದೆ ಬಂದ್ರೆ ಇಲ್ಲಿ ನೋಡಿ ನಮಗೆ ಮೆಟ್ಲುಗಳು ಸಿಗುತ್ತೆ. ಸೊ ಬನ್ನಿ ಹತ್ಕೊಂಡು ಹೋಗೋಣ ಮೆಟ್ಲನ್ನ. ಓಹೋ, ಏನ್ ಮೆಟ್ಲುಗಳು, ಬಹಳ ಹೈಟ್ ಅಲ್ಲಿ ಇದಾವೆ ಮೆಟ್ಲುಗಳು. ಇಲ್ಲಿಂದ ಮುಂದೆ ಹೋಗಕ್ಕೆ ಜಾಗ ಇಲ್ವಲ್ಲಪ್ಪ.
ಸೊ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನೀವು ಯಾವುದೇ ಬೆಟ್ಟಕ್ಕೆ ಹೋಗಿ ಸೊ ಕಂಪ್ಲೀಟು ಬೆಟ್ಟದ ಸರೌಂಡಿಂಗ್ ಏನಿದೆ ಪ್ರತಿಯೊಂದನ್ನ ಎಕ್ಸ್ಪ್ಲೋರ್ ಮಾಡಿ, ಟೈಮ್ ತೊಗೊಳ್ಳಿ, ಪ್ರತಿಯೊಂದನ್ನ ಎಕ್ಸ್ಪ್ಲೋರ್ ಮಾಡಿ. ತುಂಬ ಇರುತ್ತೆ ತಿಳ್ಕೊಳ್ಳೋದು. ನಾವು ಜಸ್ಟ್ ಬೆಟ್ಟ ಯಾವ ಥರ ಮೆಟ್ಲುಗಳಿದೆ, ಜಸ್ಟ್ ಮೆಟ್ಲುಗಳು ಹತ್ಕೊಂಡು ಹೋಗ್ಬಿಟ್ರೆ ನಮ್ಗೆ ಅಷ್ಟು ನಾಲೆಡ್ಜ್ ಸಿಗಲ್ಲ. ಅದರ ಸರೌಂಡಿಂಗು ತುಂಬ ಹಿಸ್ಟಾರಿಕಲ್ ಪ್ಲೇಸಸ್ಸು ಇರುತ್ತೆ ಆ ಬೆಟ್ಟದಲ್ಲಿ ಸರೌಂಡಿಂಗಲ್ಲೇ. ಸೊ ಅದೆಲ್ಲನೂ ನೋಡಿ ಎಕ್ಸ್ಪ್ಲೋರ್ ಮಾಡಿ. ನಿಜಕ್ಕೂ ಆ ಒಂದು ಟ್ರಕ್ಕಿಂಗು, ಆ ಒಂದು ಟ್ರಾವೆಲಿಂಗು ನಿಮಗೆ ತುಂಬ ಮಜಾ ಕೊಡುತ್ತೆ ಅಂತ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದ್ದೀನಿ. ಈಗ ನೋಡ್ತಾ ಇದ್ದಾರಲ್ಲ ಎಷ್ಟು ಹಾಳಾಗ್ಬಿಟ್ಟಿದೆ ಅಂತ ನೋಡಿ, ಎಲ್ಲ ಬಿದ್ದೋಗಿದೆ. ಸೊ ಅದ್ರ ಮೇಲೆ ಹೋಗೋಕ್ಕೂ ಜಾಗ ಇತ್ತು, ಬಟ್ ಇದೆಲ್ಲ ಬಿದ್ದೋಗಿರೋದ್ರಿಂದ ಅಲ್ಲೆಲ್ಲ ಬೆಳ್ಕೊಂಡಿರೋದ್ರಿಂದ ತುಂಬ, ಸೊ ಅಲ್ಲಿಗೆ ಹೋಗೋಕ್ಕಾಗ್ತಾ ಇಲ್ಲ. ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಥ್ರಿಲ್ಲಿಂಗ್ ಆಗಿದೆ ಅಂತ. ಇನ್ನು ಬೆಟ್ಟ ಹತ್ತೋದು ತುಂಬಾ ಇದೆ, ಇನ್ನೂ ಅಡ್ವೆಂಚರಸ್ ಪ್ಲೇಸಸ್ಸು ಸಾಕಷ್ಟಿದೆ ತೋರ್ಸೋಕ್ಕೆ. ಇದರ ಹಿಸ್ಟ್ರಿನ ಹೇಳೋಕ್ಕೆ ತುಂಬಾ ಇದೆ. ಬನ್ನಿ ಕರ್ಕೊಂಡು ಹೋಗ್ತೀನಿ ಮೇಲೆ ನಿಮ್ಮನ್ನ. ಬನ್ನಿ ಬನ್ನಿ ಬನ್ನಿ. ಒಂದು ಸ್ಮಾಲ್ ಬ್ರೇಕ್ ತಗೊಂಡು ಹತ್ತೋಣ ಅನ್ಕೊಂಡಿದ್ದೀನಿ. ಇನ್ನೂ ಇದೆ ಬೆಟ್ಟ ಹತ್ತೋದು. ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೋಡಿ ಈ ಥರ ಇಳಿಜಾರು ಮೆಟ್ಲಿದೆ. ನಮ್ಮದು ಬೆಟ್ಟ ಹತ್ಬೇಕಿರೋದು ಅಲ್ಲಿ ಟಾಪು. ಸೊ ಲೆಟ್ಸ್ ಸ್ಟಾರ್ಟ್. ಸೊ ಈಗಿನ ಜನ್ರೇಷನ್ದ ಒಂದು ಸ್ಯಾಡ್ ರಿಯಾಲಿಟಿ ಏನು ಅಂದರೆ, ನಾವು ತಿಂತಕ್ಕಂಥ ಫುಡ್ಡು, ನಮ್ಮ ಲೈಫ್ ಸ್ಟೈಲು ನಮ್ಮನ್ನ ಫಿಸಿಕಲಿ ಎಷ್ಟು ವೀಕ್ ಮಾಡಿದೆ ಅಂದರೆ, ಒಂದು ಬೆಟ್ಟ ಹತ್ತಕ್ಕೇ ತುಂಬ ಟೈಮ್ ತೊಗೊತಾ ಇದ್ದೀವಿ. ಸೊ ಆಗಿನ ಕಾಲದವರು ಈ ಥರ ನಾವು ಬೇಕಾದ್ರೆ ಎರಡಲ್ಲ 3 ಸಲ ಹತ್ತಿ ಇಳಿತಾ ಇದ್ರು ಒಂದೇ ದಿನಕ್ಕೆ. ಬಟ್ ನಮ್ಮ ಕೈಲಾಗಲ್ಲ ಅಷ್ಟು.